ಪರಿಶುದ್ಧವಾದ ಆರಾಧನೆಯಲ್ಲಿ ಪ್ರವೇಶಿಸೋಣ. ಆರಾಧನೆ ಗೀತೆಯನ್ನು ಹಾಡುತ್ತಾ ಶುಶ್ರೂಷೆಗಳಿಗಾಗಿ ನಾವು ಸಿದ್ಧರಾಗೋಣ. ಆರಾಧನೆ ದೇವಾರಾಧನೆ ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಯೇಸು ಸ್ವಾಮಿನ ಸ್ತುತಿಸೋಣ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಮಹಿಮೆ, ಯೇಸು
ಯೇಸುವೆ ಆರಾಧನೆ. ಕರ್ತರಾದ ಯೇಸುವೆ, ರಾಜಾದಿರಾಜರೇ, ದೇವಾದಿ ದೇವರೇ, ಭೂಪರಲೋಕಗಳ ಒಡೆಯರೇ, ಸರ್ವಶಕ್ತರೇ, ನಿಮಗೆ ಸ್ತುತಿಯಾಗಲಿ, ನಿಮಗೆ ಸ್ತೋತ್ರವಾಗಲಿ, ನಿಮಗೆ ಆರಾಧನೆಯಾಗಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕರ್ತನಾದ ಯೇಸುವೆ, ಪಿಶಾಚಿಯನ್ನು ಬಿಟ್ಟು ಬಿಡುತ್ತೇವೆ. ಪಿಶಾಚಿಯ ಮಾರ್ಗಗಳನ್ನು, ಪಿಶಾಚಿಯ ಸುಖಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತೇವೆಂದು ವಾಗ್ದಾನ ಮಾಡುತ್ತೇವೆ. ಕರ್ತನಾದ ಯೇಸುವೆ, ನಮ್ಮ ಮೇಲೆ ಕರುಣೆ ತೋರಿರಿ, ನಮ್ಮ ಮೇಲೆ ದಯೆ ತೋರಿರಿ. ಸಕಲ ದುಃಖಗಳಿಂದ, ನೋವುಗಳಿಂದ, ನಿರಾಶೆಗಳಿಂದ, ರೋಗಗಳಿಂದ, ಪಾಪ ಶಾಪಗಳಿಂದ ಸಂಪೂರ್ಣವಾಗಿ ನಮ್ಮನ್ನು ಬಿಡುಗಡೆಗೊಳಿಸಿ. ಕರ್ತನಾದ ಯೇಸುವೆ, ಸರ್ವಶಕ್ತ ದೇವರೇ, ನಿಮ್ಮ ದಿವ್ಯ ಕರಗಳನ್ನು ನಮ್ಮ ಮೇಲೆ ಚಾಚಿರಿ, ನಮ್ಮ ಮೇಲೆ ಚಾಚಿರಿ. ಸಾಲದ ಹೊರೆಗಳು, ಸಂಕಷ್ಟಗಳು ಯೇಸು ನಾಮದ ಶಕ್ತಿಯಲ್ಲಿ, ಯೇಸು ನಾಮದ ಶಕ್ತಿಯಲ್ಲಿ ನಮ್ಮನ್ನು ಬಿಟ್ಟು ಹೋಗಲಿ, ನಮ್ಮನ್ನು ಬಿಟ್ಟು ಹೋಗಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕರ್ತನಾದ ಯೇಸುವೆ, ನಿಮ್ಮ ಪಂಚ ಗಾಯಗಳ ಶಕ್ತಿಯು, ನಿಮ್ಮ ರಕ್ತದ ಶಕ್ತಿಯು ನಮ್ಮ ಶರೀರದಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ಮನಸ್ಸಿನಲ್ಲಿ ಚಲಿಸುವುದಕ್ಕಾಗಿ ಸ್ತುತಿಯಾಗಲಿ. ಮಾರಕ ರೋಗಗಳು ಯೇಸು ನಾಮದಲ್ಲಿ ಛಿದ್ರಗೊಳ್ಳಲಿ. ಶರೀರದ ನೋವುಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ತಲೆಯಿಂದ ಕಾಲು ಬೆರಳವರೆಗೆ, ತಲೆಯಿಂದ ಕಾಲು ಬೆರಳವರೆಗೆ ಯೇಸು ರಕ್ತದ ಬಲವು ನಮ್ಮನ್ನು ಆವರಿಸಿಕೊಳ್ಳಲಿ. ಅಭಿಷೇಕಕ್ಕಾಗಿ ಸ್ತೋತ್ರ, ಆಶೀರ್ವಾದಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ, ಆತ್ಮಾಭಿಷೇಕಕ್ಕಾಗಿ ಸ್ತೋತ್ರ. ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಆಹಾರ, ಭೂಮಿ, ಗಾಳಿ, ನೀರು, ಬಂಧನಗಳ ಯೇಸು ನಾಮದ ಶಕ್ತಿಯಲ್ಲಿ ತೊಡಗಿಸಿದ ಪಾದಗಳ ಕಡೆಗೆ ಹೋಗಲಿಲ್ಲ ಕಾಮಿಸ್ತೇನೆ. ಯೇಸು ನಾಮದ ಬಲವು ಈ ಆಲಯದಲ್ಲಿ ಚಲಿಸುವುದಕ್ಕಾಗಿ ಸ್ತೋತ್ರ. ರೋಗ ರುಜಿನಗಳು ಬಿಡುಗಡೆ ಆಗುವುದಕ್ಕಾಗಿ ಸ್ತೋತ್ರ. ಕಾಲು ಗಂಟುಗಳು ಯೇಸು ನಾಮದಲ್ಲಿ ನೀಡುವುದಕ್ಕಾಗಿ ಸ್ತೋತ್ರ. ಊರಿನ ಕಾಲುಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗುವುದಕ್ಕಾಗಿ ಸ್ತೋತ್ರ. ಕಿಡ್ನಿ ರೋಗಗಳು ಯೇಸು ನಾಮದಲ್ಲಿ ತೊಡಗಿ ನೀಡುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, ಯೇಸುವೇ, ಯೇಸುವೇ. ಅದ್ಭುತವಾದ ಬಿಡುಗಡೆ ಉಂಟಾಗಲಿ, ಅದ್ಭುತವಾದ ಬಿಡುಗಡೆ ಉಂಟಾಗಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ,
ಚಿತ್ರಗೊಂಡು ಯೇಸುವಿನ ಪಾದಗಳ ಕಡೆಗೆ ತೊಲಗಿ ನೀಗಿ ಹೋಗಲಿ. ದೇವರೇ, ನಿಮ್ಮ ಬಲವಾದ ಅಭಿಷೇಕ ನಮ್ಮನ್ನು ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಎಲ್ಲ ವಿಧವಾದ ರೋಗದ ಬಂಧನಗಳು ಬಿಡುಗಡೆಯಾಗುವುದಕ್ಕಾಗಿ ಸ್ತೋತ್ರ. ಬಿಡುಗಡೆಯಾದ ಬಂಧನಗಳು ಯೇಸುವಿನ ಪಾದಗಳ ಕಡೆಗೆ ಹೋಗುವುದಕ್ಕಾಗಿ ಸ್ತೋತ್ರ. ಎರಡು ಕೈಗಳನ್ನು ನಮ್ಮ ತಲೆ ಮೇಲೆ ಇಟ್ಟುಕೊಳ್ಳೋಣ. ಎರಡು ಕೈಗಳನ್ನು ನಮ್ಮ ತಲೆ ಮೇಲೆ ಇಟ್ಟುಕೊಳ್ಳೋಣ. ನಮ್ಮ ಮನೆಗಳನ್ನು, ನಮ್ಮ ಆಸ್ತಿ ವಾಹನಗಳನ್ನು ಯೇಸು ನಾಮದಲ್ಲಿ ಸಮರ್ಪಿಸೋಣ. ಯೇಸುವೆ, ನಮಗಿರುವುದೆಲ್ಲದನ್ನು ಸಮರ್ಪಿಸ್ತೇವೆ. ಬಡದ ಮಕ್ಕಳನ್ನು, ಆಸ್ತಿ ವಾಹನಗಳನ್ನು, ನಮಗಿರುವ ಭೂಮಿಯನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ. ಕರ್ತನಾದ ಯೇಸುವಿನ ಪವಿತ್ರ ನಾಮದ ಶಕ್ತಿಯಲ್ಲಿ ಮನೆಗಳ ಮೇಲೂ, ಎಲ್ಲ ಕುಟುಂಬಗಳ ಮೇಲೂ, ಆಸ್ತಿ ವಾಹನಗಳ ಮೇಲೂ ಯೇಸುವಿನ ಪವಿತ್ರ ರಕ್ತ ಇದೀಗ ಮುದ್ರಣಗೊಳ್ಳಲಿ. ಯಾರಾದರೂ ನಮ್ಮ ಭೂಮಿಯ ಮೇಲೆ, ಮನೆಗಳ ಮೇಲೆ ಅಂಧಕಾರದ ಶಕ್ತಿಯನ್ನು ಕಳಿಸಿದ ಪಕ್ಷದಲ್ಲಿ ಇದೀಗಲೇ ಎಲ್ಲ ಅಂಧಕಾರದ ಶಕ್ತಿಗಳನ್ನು, ಎಲ್ಲ ವಿಧವಾದ ತೊಂದರೆ, ತಾಪತ್ರದ ಬಂಧನಗಳನ್ನು, ಭೂಮಿಯಲ್ಲಿ ನೀರು ಸಿಗದಂತೆ, ಭೂಮಿಯ ಆಶೀರ್ವಾದ ಆಗದಂತೆ, ಭೂಮಿ ಅದನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಸಾಧ್ಯವಾಗದಂತೆ ಕಷ್ಟದ ಮೇಲೆ ಕಷ್ಟಗಳನ್ನು ಹೊತ್ತು ತರುವ ಸಕಲ ಭೂತ ಪ್ರೇತ ಪೈಶಾಚಿಕ ಶಕ್ತಿಗಳ ಬಂಧನಗಳ ಯೇಸು ನಾಮದ ಶಕ್ತಿಯಲ್ಲಿ ಇದೀಗಲೇ ಚಿತ್ರಗೊಂಡ ಯೇಸುವಿನ ಪಾದಗಳ ಕಡೆಗೆ ತೊಲಗಿ ನೀಗುವುದನ್ನು ಕಾಣಿಸ್ತೇನೆ. ದೇವರ ನಿಮ್ಮ ಪವಿತ್ರ ನಾಮದ ಶಕ್ತಿ ಈಗ ಹಣಕಾಸಿನ ಆಶೀರ್ವಾದಗಳನ್ನು ಕದಿಯುವ, ಹಣಕಾಸಿನ ಆಶೀರ್ವಾದಗಳಿಗೆ ಅಡ್ಡ ತಲೆ ಬರುವ, ಕೆಲಸ ಕಾರ್ಯಗಳಿಗೆ ಅಡೆತಡೆ ಬರುವ ಸಕಲ ದುಷ್ಟ ಶಕ್ತಿಯ ಬಂಧನಗಳು ಯೇಸು ನಾಮದಲ್ಲಿ ಚಿತ್ರಗೊಂಡ ಯೇಸುವಿನ ಪಾದಗಳ ಕಡೆಗೆ ತೊಲಗಿ ನೀಗುವುದನ್ನು ಕಾಣಿಸ್ತೇನೆ. ದೇವರ ಪವಿತ್ರ ನಾಮದ ಶಕ್ತಿ ಈಗ ಎಲ್ಲ ಕುಟುಂಬಗಳನ್ನು ಆವರಿಸಿಕೊಳ್ಳಲಿ. ಕುಟುಂಬಗಳಲ್ಲಿ ಅಸಂತೋಷ, ಅಸಮಾಧಾನ ಯೇಸು ನಾಮದ ಶಕ್ತಿಯಲ್ಲಿ ತೊಲಗಿಸಿದ ಪಾದಗಳ ಕಡೆ ಹೋಗಲು ಆಜ್ಞಾಪಿಸುತ್ತೇವೆ. ಮದ್ಯಪಾನ ಆಸಕ್ತಿ, ಧೂಮಪಾನ ಆಸಕ್ತಿ, ಮಾದಕ ಪದಾರ್ಥಗಳ ಆಸಕ್ತಿ, ಕೆಟ್ಟ ಲೈಂಗಿಕ ಆಸಕ್ತಿ, ವ್ಯಭಿಚಾರ ಬಂಧನಗಳು ಯೇಸು ನಾಮದ ಬಲದಲ್ಲಿ ತುಂಡಾಗಿ ಕತ್ತರಿಸಲ್ಪಟ್ಟ ಯೇಸುವಿನ ಪಾದಗಳ ಕಡೆಗೆ ತೊಲಗಿ ನೀಡುವುದನ್ನು ಆಜ್ಞಾಪಿಸುತ್ತೇವೆ. ಸ್ತುತಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಯಾವುದೋ ಒಂದು ತಿಂಡಿ ಪದಾರ್ಥದ ಮೂಲಕವಾಗಿ ಬಂದಂತಹ ಹೊಟ್ಟೆ ನೋವಿನ ಬಾಧೆ ಇದೀಗ ಆ ಪಿಶಾಚಿ ಶಕ್ತಿ ಯೇಸು ಕ್ರಿಸ್ತರ ನಾಮದಲ್ಲಿ ತೊಲಗಿ ನೀಗಿ ಹೋಗುವಂತ ದರ್ಶನವನ್ನು ದೇವರೇ ತೋರಿಸುವಂತದ್ದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ ಯೇಸುವೇ. ತಲೆ ಮೇಲೆ ಎರಡು ಕೈಗಳಲ್ಲಿರುವ ನಮ್ಮ ಶರೀರವನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಯೆಶಾಯ ಪ್ರವಾದಿಯ ಗ್ರಂಥ 53ನೇ ಅಧ್ಯಾಯ 3ನೇ ವಾಕ್ಯದಿಂದ, ನಮ್ಮ ಅಕ್ರಮಗಳಿಗಾಗಿ ಅವರು ಜಜ್ಜಲ್ಪಟ್ಟರು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವರು ಅನುಭವಿಸಿದರು, ಅವರ ದಾಸುಂಡೆಗಳಿಂದ ನಮಗೆ ಗುಣವಾಯಿತು. ಈ ವಚನದ ಶಕ್ತಿ ನಮ್ಮ ಶರೀರದಲ್ಲಿ ಇಳಿಯಲಿ. ಅವಿಶ್ವಾಸದ ಕಟ್ಟುಗಳು ಯೇಸು ನಾಮದಲ್ಲಿ ತೊಲಗಿ ನೀಗಿ ಹೋಗಲಿ. ಎರಡು ಮನಸ್ಸು, ಚಂಚಲ ಮನಸ್ಸು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಯೇಸುವಿನ ವಾಕ್ಯದ ಶಕ್ತಿಯು ಶರೀರದಲ್ಲಿ ಚಲಿಸಲಿ. ಸ್ವಾಮಿ, ನಿಮ್ಮ ಪವಿತ್ರ ನಾಮದ ಶಕ್ತಿ ತಲೆಯಲ್ಲಿ ಬರೆದ ರೋಗದ ಬಾಧೆಗಳ ಮೇಲೆ ನಿಮ್ಮ ದಿವ್ಯ ರಕ್ತದ ಬಲವನ್ನು ಚಲಿಸಿದ ಮೈಗ್ರೇನ್ ಹೆಡೆಕ್, ಸೈನಸಿಟಿಸ್ ಕಾಯಿಲೆ ಯೇಸು ನಾಮದ ಶಕ್ತಿ ಇದೀಗ ತೊಲಗಿ ನೀಗಿ ಹೋಗಲಿ. ಯೇಸುವಿನ ಪವಿತ್ರ ನಾಮದ ಬಲ ಕಣ್ಣುಗಳ ಮೇಲೆ ಚಲಿಸಲಿ.
ಕಣ್ಣುಗಳು ಕಾಣಿಸದಿರುವ ಅವಸ್ಥೆ, ಕಣ್ಣುಗಳ ನರಗಳು ಈ ಸಮಯ ಬಲಗೊಳ್ಳಲಿ, ಕಣ್ಣು ಗುಡ್ಡೆಗಳಲ್ಲಿ ದೇವರ ಶಕ್ತಿ ಚಲಿಸಲಿ, ಹತ್ತಿರ ದೃಷ್ಟಿ ದೋಷ, ದೂರದೃಷ್ಟಿ ದೋಷ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ದೇವರ ಪವಿತ್ರ ನಾಮದಲ್ಲಿ ಕಿವಿಗಳ ಮೇಲೆ ಅಭಿಷೇಕದ ಶಕ್ತಿ ಚಲಿಸಲಿ, ಕಿವಿಗಳಲ್ಲಿ ಉಂಟಾಗುವ ಶಬ್ದಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ, ಕೇಳಿದ ಕಿವಿಗಳು ಯೇಸು ನಾಮದಲ್ಲಿ ತೆರೆಯಲ್ಲಿ ಪಡಲಿ, ಯೇಸು ನಾಮದ ಶಕ್ತಿ ಬಾಯಿಯಲ್ಲಿ ಚಲಿಸಲಿ, ನಾಲಿಗೆ ಸಡಿಲಗೊಳ್ಳಲಿ, ಮಾತನಾಡದ ಮಕ್ಕಳು ಯೇಸು ನಾಮದಲ್ಲಿ ಮಾತನಾಡಲಿ, ಕಣ್ಣಲ್ಲಿರುವ ತೈಲದ ಸಮಸ್ಯೆ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ, ಕಣ್ಣದ ಮೇಲೆ ದೇವರ ಅಭಿಷೇಕ ಹಿಡಿಯಲಿ, ಶ್ವಾಸಕೋಶಗಳ ಮೇಲೆ ದೇವರ ಅಭಿಷೇಕ ಹಿಡಿಯಲಿ, ಶ್ವಾಸಕೋಶ ರೋಗಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ, ಯೇಸುವಿನ ಪವಿತ್ರ ನಾಮದ ಬಲ ಹೃದಯ ರೋಗಿಗಳ ಮೇಲೆ ಹಿಡಿಯಲಿ, ಎಲ್ಲ ಹೃದಯದ ಕಾಯಿಲೆಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ, ಯೇಸು ನಾಮದ ಶಕ್ತಿ ಅತ್ಸರ ಗಡ್ಡೆಗಳ ಮೇಲೆ ಹಿಡಿಯಲಿ, ಹೊಟ್ಟೆಯಲ್ಲಿರುವ ಗಡ್ಡೆಗಳು ಯೇಸು ನಾಮದಲ್ಲಿ ಅಪ್ರತ್ಯಕ್ಷವಾಗಲಿ, ಗರ್ಭಕೋಶದ ಗಡ್ಡೆಗಳು ಗುಡ್ಡೆಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ, ರಕ್ತಸ್ರಾವ ಕಾಯಿಲೆ ಯೇಸು ನಾಮದಲ್ಲಿ ನಿಂತು ಹೋಗಲಿ, ಯೇಸು ನಾಮದ ಬಲದಲ್ಲಿ ಮಕ್ಕಳಿರುವ ದಂಪತಿಗಳ ಮಕ್ಕಳನ್ನು ಪಡೆಯಲಿ, ಯೇಸು ನಾಮದ ಶಕ್ತಿ ಕಿಡ್ನಿ ರೋಗಿಗಳು ಗುಣವಾಗಲಿ, ಕಿಡ್ನಿಯ ಕಲ್ಲುಗಳು ಕರಗಿ ಹೋಗಲಿ, ಯೇಸು ನಾಮದ ಬಲ ಕಿಡ್ನಿಗಳ ಮೇಲೆ ಚಲಿಸಲಿ, ಎಲ್ಲ ಕಿಡ್ನಿ ರೋಗಿಗಳಿಗೆ ಸೌಖ್ಯವನ್ನು ಪಡೆಯಲಿ, ಯೇಸು ನಾಮದ ಬಲದಲ್ಲಿ ಲಿವರ್ ರೋಗಿಗಳು ಗುಣವಾಗಲಿ, ಯೇಸು ನಾಮದಲ್ಲಿ ಸಕ್ಕರೆ ಬಿಪಿ ರೋಗಿಗಳು ಗುಣವಾಗಲಿ, ಯೇಸು ನಾಮದ ಬಲದಲ್ಲಿ ಆರ್ಥರೈಟಿಸ್ ರೋಗಿಗಳು ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ, ಎಲ್ಲ ಸಂವಾದ ರೋಗಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ, ಬೆನ್ನುನೋವು, ಸೊಂಟನೋವು, ಎದೆನೋವು, ಕಾಲುನೋವು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ, ಊದಿಕೊಂಡ ಕಾಲುಗಳು ಯೇಸು ನಾಮದಲ್ಲಿ ಸರಿಯಾಗಲಿ, ನಡಿಲಿಕ್ಕೆ ಕಷ್ಟದ ಮಕ್ಕಳು ಯೇಸು ನಾಮದಲ್ಲಿ ನಡೆಯಲಿ, ಬಲಹೀನವಾದ ಕಾಲುಗಳ ಮೇಲೆ ಯೇಸು ನಾಮದ ಶಕ್ತಿ ಚಲಿಸಲಿ. ಯೇಸುವೇ, ನಿಮ್ಮ ಬಲವು ಅಭಿಷೇಕ ವ್ಯಕ್ತಿಗಳ ಮೇಲೆ ಇಳಿಯುವುದಕ್ಕಾಗಿ ಸ್ತೋತ್ರ. ಎಲ್ಲ ಅಲರ್ಜಿ ರೋಗಗಳು ಯೇಸು ನಾಮದಲ್ಲಿ ಬಿಡುಗಡೆಯಾಗುವುದಕ್ಕಾಗಿ ಸ್ತೋತ್ರ. ಚರ್ಮ ರೋಗಗಳು ಯೇಸು ನಾಮದಲ್ಲಿ ಬಿಡುಗಡೆಯಾಗುವುದಕ್ಕಾಗಿ ಸ್ತೋತ್ರ. ಚರ್ಮದ ಕಲೆಗಳು ಯೇಸು ನಾಮದಲ್ಲಿ ನೀಗುವುದಕ್ಕಾಗಿ ಸ್ತೋತ್ರ. ಪೈಲ್ಸ್ ರೋಗಿಗಳು ಗುಣವಾಗಲಿ, ಎಲ್ಲ ಪೈಲ್ಸ್ ರೋಗಿಗಳು ಯೇಸು ನಾಮದಲ್ಲಿ ಗುಣವಾಗಲಿ. ಯೇಸುವಿನ ನಿಮ್ಮ ನಾಮದ ಶಕ್ತಿ ಸಕಲ ಪಾರಂಪರ್ಯ ರೋಗಗಳ ಮೇಲೆ ಚಲಿಸಲಿ, ಮಾನಸಿಕ ರೋಗಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ, ಮನಸ್ಸಿನ ಗಾಯಗಳು ಯೇಸು ನಾಮದಲ್ಲಿ ಒಣಗಲಿ, ಹೃದಯದ ಕಾಲು ಚರ್ಮದಲ್ಲಿ ಮಾರಕವಾದ ಸಕಲ ರೋಗಗಳು ಬಲಗೇಸುವಿನ ಪಾದಗಳ ಕೆಳಗೆ ಹೋಗಲಿ. ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ಯೇಸುವೇ, ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರ ಯೇಸುವೇ, ವಂದನೆ ಯೇಸುವೇ, ಆರಾಧನೆ ಯೇಸುವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ. ಒಬ್ಬರಿಗೊಬ್ಬರು ಮುಖ ನೋಡಿ ನಿಲ್ಲೋಣ. ನಿಮ್ಮ ಎದುರುಗಡೆ ನಿಂತ ವ್ಯಕ್ತಿಯ ತಲೆ ಮೇಲೆ ನಿಮ್ಮ ಮನಗೆ ನೀಡಿ, ಒಬ್ಬರಿರುವ ಜಾಗದಲ್ಲಿ 3 ಜನರಾಗಿ ಸೇರಿಕೊಳ್ಳಿ. ನೀವು ಯಾರ ತಲೆ ಮೇಲೆ ಕೈ ಇದ್ದೀರೋ ಅವರೊಂದಿಗೆ ದೇವರ ಶಕ್ತಿ, ಪವಿತ್ರಾತ್ಮರ ಕೃಪೆ, ಬಂಧನಗಳ ಬಿಡುಗಡೆಯು, ಪವಿತ್ರಾತ್ಮರ ಅಭಿಷೇಕವು, ರೋಗ ಸೌಖ್ಯ ಉಂಟಾಗುವಂತೆ ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಹೇಳುವವರೆಗೆ ನಿಲ್ಲಿಸದೆ ಸ್ವರವೆತ್ತಿ ಸ್ತುತಿಸಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಕಲ ರೋಗಗಳು ಗುಣವಾಗುವುದಕ್ಕಾಗಿ ಸ್ತೋತ್ರ. ಎಲ್ಲ ಪೈಶಾಚಿಕ ಶಕ್ತಿಗಳು ತೊಲಗಿಸಿ ಪಾದಗಳ ಕೆಳಗೆ ಉಳಿಸುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಕರಗಳನ್ನು ಹಿಂತೆಗೆಯೋಣ, ತಿರುಗಿ ನಿಲ್ಲೋಣ, ಗಟ್ಟಿಯಾಗಿ ಕೈ ತಟ್ಟಿ ದೇವರಿಗೆ ವಂದನೆ ಹೇಳೋಣ.
ಕೂತ್ಕೊಳ್ಳಿ. ಗಮನಿಸಿ, ಎದೆ ಎಡಭಾಗದಲ್ಲಿ ನೋಡಿದ್ದ ಕೆಲವರಿಗೆ ದೇವರು ಈಗ ಗುಣಪಡಿಸಿದ್ದಾರೆ. ಈ ಧ್ಯಾನಿಗೆ ರಾತ್ರಿ ಆರಾಧನೆಗೆ ಬರುವಾಗ ಎದೆಯ ಎಡಭಾಗದಲ್ಲಿ ನೋವಿದ್ದು ಈಗ ಎದೆ ನೋವಿಟ್ಟು ಹೋದ ಸೌಖ್ಯದ ಅನುಭವ ಸಿಕ್ಕವರು ವೇದಿಕೆಯಲ್ಲಿ ಗಟ್ಟಿಯಾಗಿ ಕೈ ತೆಗೆದಿರುವ ನಡಿಮಧ್ಯೆ ಬೆನ್ನಿನಲ್ಲಿ ನೋವು ಮತ್ತು ಉರಿ ದೇವರು ಗುಣಪಡಿಸಿದ್ದಾರೆ. ಇಲ್ಲಿ ಬರುವಾಗ ಮಧ್ಯೆ ಬೆನ್ನಿನಲ್ಲಿ ಉರಿ ಮತ್ತು ನೋವಿತ್ತು, ಆದರೆ ಈಗ ಅದು ಕಾಣುವುದಿಲ್ಲ. ಆ ರೀತಿ ಸೌಖ್ಯದ ಅನುಭವ ಸಿಕ್ಕವರು ಬೆನ್ನಿನಲ್ಲಿ ಕೂಡಲೇ 5 ಮಂದಿ ಗಟ್ಟಿಯಾಗಿ ಕುತ್ತಿಗೆ ಮತ್ತು ಭುಜಗಳಲ್ಲಿ ನೋವಿದ್ದ ಕೆಲವು ವ್ಯಕ್ತಿಗಳಿಗೆ ಈಗ ಸೌಖ್ಯ ನೀಡಿ ಅನುಗ್ರಹಿಸಿದ್ದಾರೆ. ಕುತ್ತಿಗೆ ಮತ್ತು ಬೆನ್ನಲ್ಲಿ, ಕುತ್ತಿಗೆ ಮತ್ತು ಭುಜಗಳಲ್ಲಿ ನೋವಿದ್ದ ವ್ಯಕ್ತಿಗಳಿಗೆ ದೇವರು ಸೌಖ್ಯ ನೀಡಿ ಅನುಗ್ರಹಿಸಿದ್ದಾರೆ. ನಿಮ್ಮ ಕುತ್ತಿಗೆ ಆ ಕಡೆ ಈ ಕಡೆ ತಿರುಗಿಸಿ ನೋಡಿ, ಭುಜಗಳ ನೋವು ಆ ಕಡೆ ಈ ಕಡೆ ಭುಜಗಳನ್ನ ತಿರುಗಿಸಿ ನೋಡಿ, ಕೈಗಳನ್ನ ಎತ್ತಿ ನೋಡಿ. ಸೌಖ್ಯದ ಅನುಭವ ಸಿಕ್ಕವರು ಕೂಡಲೇ ಎದ್ದಿನಲ್ಲಿ ಗಟ್ಟಿಯಾಗಿ ಕೈ ತೆಗೆದಿದ್ದರೆ ಬಹಳ ದಿನಗಳಿಂದ ಹೊಟ್ಟೆಯ ಮಧ್ಯಭಾಗದಲ್ಲಿ ಏನೋ ಒಂದು ರೀತಿ ವಿಚಿತ್ರವಾದ ನೋವು, ಅದು ಔಷಧಿಗಳು ಮತ್ತು ಯಾವುದೇ ಮಾತ್ರೆಗಳಿಗೂ ಗುಣ ಆಗಿರಲಿಲ್ಲ. ಇವತ್ತು ಅದೇ ರೀತಿಯಲ್ಲಿ ಅದು ಯಾವುದೋ ಒಂದು ಪ್ರಸಾದದ ಮುಖಾಂತರವಾಗಿ ಅಥವಾ ಏನೋ ಒಂದು ಪೈಶಾಚಿಕ ಬಂಧನದ ಮೂಲಕವಾಗಿ ಬಂದಂಥ ಒಂದು ನೋವು. ಬಿಡುಗಡೆ ಪ್ರಾರ್ಥನೆ ಮಾಡುವಾಗ ಆ ಹೊಟ್ಟೆಯಿಂದ ಒಂದು ಪೈಶಾಚಿಕ ಶಕ್ತಿ ಆಚೆ ಹೋದಂಥ ಒಂದು ದರ್ಶನವಾಗಿ ಎದುರಿದ್ದಾರೆ. ಅದರಲ್ಲಿ ಕೆಲಸಕ್ಕೆ ಬರ್ತಿದ್ದೆ, ಆದರೂ ಆಗ್ತಾ ಇರಲಿಲ್ಲ. ನಾನು ಒಂದ್ಸರಿ ಎಲ್ಲ ಚೆಕಪ್ ಮಾಡಿಸ್ಬೇಕು ಅಂತ ಮಾಡಿಸಿದಾಗ ನನಗೆ ಶುಗರ್ ಇದೆ, ಮತ್ತು ಕೊಲೆಸ್ಟ್ರಾಲ್ ಇದೆ, ಮತ್ತು ಕಿಡ್ನಿಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದರು. ಅದನ್ನು ಇದನ್ನೆಲ್ಲ ಕಂಡ ಮೇಲೆ ನಾನು ತುಂಬ ದುಃಖಪಟ್ಟು ನನ್ನ ಮಕ್ಕಳು ಹೇಳಿದೆ, ನನ್ನ ಗಂಡ ಇವತ್ತು ಸೌಖ್ಯ ಆದರೂ ಯಾರಾದರೂ ಸಾಕ್ಷಿ ಹೇಳಿದರೆ ಒಂದೆರಡು 3 ಜನ ಕೂಡಲೇ ಬಂದರೆ ಅವಕಾಶ. ಹಾಗೆ ಕಳೆದ ಧ್ಯಾನದಲ್ಲಿ ಭಾಗವಹಿಸಿ, ಕಳೆದ ಲೈಬ್ರರಿಯಲ್ಲಿ ಭಾಗವಹಿಸಿ ಏನಾದರೂ ಸೌಖ್ಯ ಅನುಭವ ನಮಗೆ ಲಭಿಸಿದರೆ ಸಾಕ್ಷಿ ಹೇಳಬೇಕು ಅಂತ ಹೇಳಿದ್ರು ನೀವು. ಅದಕ್ಕೋಸ್ಕರ ಬಂದಿದ್ದೆ. ಅಂಥವ್ರು ಕೂಡ ಬೇಗನೆ ಈ ಕಡೆ ಬನ್ನಿ, ಬೇಗನೆ ಈ ಕಡೆ ಬನ್ನಿ. ಮಗನಿಗೆ ಆಕ್ಸಿಡೆಂಟ್ ಆಗಬೇಕು, ತಲೆ ಫುಲ್ಲು ಹೊಡೆದೋಗಿದ್ರು. ಡಾಕ್ಟ್ರು ಆಗಲ್ಲ ಅಂತ ಹೇಳಿದ್ರು, ಮೂಳೆನೂ ಮುರಿದೋಗಿದ್ರು. ಇವಾಗ ತಲೆ ನಾನು ಬಂದೈತೆ, ಪಕ್ಕಗಳು ಎಲ್ಲರೂ ನಾನು ಬಂದೈತೆ. ಇವತ್ತು ಹೇಳಿದ್ರು ಆಸೆ ಹೋಗಿದ್ರು. ಅಲ್ಲಿ ಸಮಯ ಹೊಟ್ಟೆ ಬರ್ತಾ ಇದ್ರು. ಇವಾಗ ಹೊಟ್ಟೆ ಉಪಯೋಗ ದೇವರಿಗೆ ಕೊಡಿ ಸ್ತೋತ್ರ. ಇನ್ನೊಬ್ಬರಿಗೆ ಲಕ್ಷ್ಮಿ ಅವರಿಗೆ ಉಸಿರಾಟ ತುಂಬಾ ತೊಂದರೆ ಇತ್ತು. ಆ ಮಗಳು ಮಂಡ್ಯ ಪಾಠ
ಬೆನ್ನಿನಲ್ಲಿ ಉರಿ ಮತ್ತು ಚಳಿಕೆಯಿಂದ ಬಂದಿದ್ರೆ ಈಗ ನಿಮಗೆ ಅದು ಗುಣ ಆಗಿದೆ. ಆ ರೀತಿ ಸೌಖ್ಯ ಸಿಕ್ಕವರು ಕೂಡಲೇ ಬಂದಿದೆ. ಎಷ್ಟು ದಿನಗಳಿಂದ ಇತ್ತು ಮತ್ತು ನಿಮ್ಮ ಸಾಕ್ಷಿ ಕೇಳಿದ್ದಾರೆ. ದೇವರಿಗೆ ಸ್ತೋತ್ರ. ನಾವು ಇಲ್ಲಿಂದ ಬಂದಿದ್ದೀವಿ. ನನಗೆ ಆಟದಲ್ಲಿ ಓದೋದ್ರಿಂದ ನಾನು ಚಿಕ್ಕ ವಯಸ್ಸಿನ ಸಂದರ್ಭ ತೋರಿಸ್ಕೊಂಡಿದ್ದೆ. ನಾವು ರಾಜಸ್ಥಾನ ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇರೋದು. ನನಗೆ ಏನಂದರೆ ಅವ್ರು ಇಂಜೆಕ್ಷನ್ ಬೇಡಮ್ಮ ನಿಮಗೆ ಕೂತು ತೆಚ್ಕೊಂಡು ಬರುತ್ತೆ ಅಂತ ಹೇಳಿದ್ರು. ಆಮೇಲೆ ನನಗೆ ಕಾಲು ತುಂಬ ಕುತ್ಕೊಳ್ಳೋಕ್ಕೆ ಆಗಲ್ಲ. ನಾನು 4 ಜನರಲ್ಲಿ ಒಂದು ಸ್ವಲ್ಪ ಓಡಾಡ್ತಾ ಇದ್ದೆ. ಇವಾಗ ಕಾಲು ನೋವಿಲ್ಲ. ನನಗೆ ಆಟಲ್ಲಿ ಕೂತು ಕುಚ್ಕೊಂಡು ಬರುತ್ತೆ, ಇಂಜೆಕ್ಷನ್ ಬೇಡ ಅಂತ ಹೇಳಿದ್ರು. Sata